ಸೊ ನಿನ್ನೆ ಒಂದು ಭಾಷಣದಲ್ಲಿ ಕನ್ನಡಕ ಪಟವರು ಮುಸ್ಲಿಂ ಮಹಿಳೆ 7 ಮಕ್ಕಳುಗಳನ್ನ ನಾಯಕರ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೇ, ಹಿಂದೂ ಹೆಣ್ಮಕ್ಳು ಅಷ್ಟೇ ಹೆಚ್ಚಿನ ಮಕ್ಕಳು ಮಾಡ್ಕೊಳ್ಳಿ ಹಿಂದಿ ಹೇಳಿಕೆಗಾಗಿ. ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು ಆ ರೀತಿ ಹೇಳಿಕೆ ಕೊಡ್ತಾ ಇದ್ದಾನೆ ಅಂದರೆ ಅವನು ಯಾವ ಸಂಸ್ಥೆ, ಅವನ ಹಿನ್ನೆಲೆ ಏನು? ಆತ ಬಂದಿರೋದೇ RSS ಅಂತ ಹೇಳ್ತಾನೆ. RSSನಲ್ಲಿ ಈ ರೀತಿ ಮಹಿಳೆಯರನ್ನ ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಅದನ್ನು ಸಮರ್ಸ್ಕೊತಾ ಇದ್ದಾರೆ ಅಂದರೆ RSSನ ಅತ್ಯಂತ ಪ್ರಾಮಾಣಿಕರು ಹಿಂದೂ ಪ್ರೇಮಿಗಳು ಮಹಿಳೆಯರ ಬಗ್ಗೆ ಯಾವ ರೀತಿ ಕಾಳಜಿ ಹೊಂದಿದ್ದಾರೆ ಅನ್ನತಕ್ಕಂಥದ್ದನ್ನ ಅವರೇ ತಿಳಿಸ್ಬೇಕು. ಕಲ್ಲಡ್ಕರ್ ಪ್ರಭಾಕರ್ ನನ್ನ ಪ್ರಕಾರ ಅವನು RSSನಲ್ಲ, ಅವನೊಬ್ಬ ಆಫ್ಘಾನಿಸ್ತಾನದಲ್ಲಿ ಇರೋಂಥವ್ನು. ಯಾಕಂದ್ರೆ ಅವ್ರಿಗೆ ಮಹಿಳೆಯರು ಯಾರು ಪುರುಷರು ಯಾರು ಅಂತ ಗೊತ್ತಿರತಕ್ಕಂಥ ಕ್ರೂರರು ಅಂಥ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥವನು ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು ಪ್ರಾಮಾಣಿಕತೆಯನ್ನು ಯಾರಾದರೂ ಹೇಳ್ಬೇಕಂದ್ರೆ ಅದೀಗ RSS ಅವರೇ ಹೇಳಬೇಕು. RSSನಲ್ಲಿ ಈ ರೀತಿ ಅಲ್ಲ ರೀ, ದೇಶ ಪ್ರೇಮಿಗಳಿಗೆ ಮಹಿಳೆಯರಿಗೆ ಗೌರವ ಕೊಡೋಂಥವ್ರು, ಮಹಿಳೆಯರನ್ನ ದೇವರು ಅಂತ ಕಾಣೋಂಥವ್ರು RSSನವ್ರು ಈ ರೀತಿ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ RSSನವರು ಅಂತ ಹೇಳಿದ್ರೆ ಅವರು ಇನ್ನು ಎಷ್ಟು ಮಟ್ಟಿಗೆ ಇರಬೇಕು? ಅವನು RSS ಅಲ್ಲ, BJP ಏಜೆಂಟು. ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು BJP ಏಜೆಂಟು. RSS ಅನ್ನೋದನ್ನ ತೆಗೆದುಹಾಕ್ಬಿಟ್ಟು BJPಗೆ ಸೇರ್ಕೊಳ್ಳಿ, ಇಲ್ಲ RSS ಅವರೇ ಇಲ್ಲ ಅವನು BJPನೂ ಇದ್ದಾನೆ RSSನಲ್ಲೂ ಇದ್ದಾನೆ ಅಂತ ಅವರೇ ಬಹಿರಂಗವಾಗಿ ಹೇಳಲಿ. ಆವಾಗ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ಅವ್ರು ಹೇಳಲಿ. ಇಲ್ಲಾಂದರೆ ರಾಜ್ಯದ ಜನತೆ ಸೂಕ್ತ ಕ್ರಮನ ಅವನ ಮೇಲೆ ತಗೊಳ್ತಾರೆ. ಭಾರತಾಂಬೆ ಕೂಡ ಏನು? ಭಾರತಾಂಬೆ ಹೆಸರು ಹೇಳೋಷ್ಟು ಯೋಗ್ಯತೆಯೂ ಇಲ್ಲ. ಭಾರತಾಂಬೆ ಬಗ್ಗೆ ಇರತಕ್ಕಂಥ ಗೌರವ, ಅದಕ್ಕೆ ಅವ್ರ ಬಗ್ಗೆ ಇರತಕ್ಕಂಥ ಭಕ್ತಿನ ಇಂಥ ದರಿದ್ರ ಬೇವರ್ಸಿಗಳು ಬಾಯಿಂದೆಲ್ಲ ಕೇಳೋಂಥ ಅವಶ್ಯಕತೆ ಇಲ್ಲ. ಭಾರತಾಂಬೆ ಅಂದರೆ ಏನು ಅಂತ ಎಲ್ಲ ಇಡೀ ವಿಶ್ವಕ್ಕೆ ಗೊತ್ತಿದೆ, ಆಯಿತಾ? ನಾವು ಕರ್ನಾಟಕದಲ್ಲಿ ಏನು ಭುವನೇಶ್ವರಿ ತಾಯಿ ಅಂತೀವೋ ಹಂಗೆ ಭಾರತಾಂಬೆ ಅಂತ ಹೇಳ್ತೀವಿ. ಇವರು ದೇವ್ರ ಹೆಸರು ಹೇಳೋಷ್ಟು ಯೋಗ್ಯತೆ ಇದೆಯಾ? ಯಾವ ದೇವ್ರಿಗೆ ಇವರು ಗೌರವ ಕೊಡ್ತಾರೆ? ಇವರು ಪ್ರತಿಯೊಬ್ಬ ಮಹಿಳೆಯರನ್ನು ಪ್ರತಿಯೊಬ್ಬರನ್ನು ಇವರು ಹೇಳಸಂಥ ವ್ಯಕ್ತಿಗಳು. ಆದ್ದರಿಂದ ಕಲ್ಲಡ್ಕರ್ ಪ್ರಭಾಕರ್ ಭಟ್ಟಿಗೆ ಕರಾವಳಿ ಜನರೇ ಸೂಕ್ತ ಉತ್ತರನ ಕೊಡ್ತಾರೆ. ಯಾಕೆ ನಮ್ಮನ್ನು ಕೇಳೋದಲ್ಲ, ಅವನ್ನ ಕೇಳಬೇಕು. ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನ ಗೌರವ ಕೊಡಬೇಕು, ನಾಗರಿಕ ಸಮಾಜದಲ್ಲಿ ನಾಗರಿಕರಿಗೆ ಗೌರವ ಕೊಡಬೇಕು. ಗೌರವ ಅನ್ನೋದೇ ಕಲ್ತಿರತಕ್ಕಂಥ ಮೂರ್ಖರನ್ನ ಏನಂತ ಹೇಳ್ತಾರೆ, ಅಂಥ ಮೂರ್ಖರನ್ನ ಇವರು ಬೆಂಬಲಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು BJP ಹಾಗೂ RSSನ ಸಂಸ್ಕೃತಿ ಏನಂತ ಈಗ ಪ್ರತಿದಿನ ಬಹಿರಂಗ ಆಗ್ತಾ ಇದೆ. ಈಗ ಕಳೆದ ಚಳಿಗಾಲ ಅಧಿವೇಶನ CT ರವಿ ಅವರು ಲಕ್ಷ್ಮೀ ಬೇಡ್ಕರ್ ಬಗ್ಗೆ ಮಾತಾಡಿದ್ದು ಒಂದು ರೀತಿ, MS ರವಿಕುಮಾರ್ ಕೂಡ ಒಂದು ಶಾಲೆಯ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಒಂದು ಮಾತಾಡಿದ ರೀತಿ. ಈಗ ಶಾಲಿನಿ ರಜನೀಶ್ ಬಗ್ಗೆ ಹೇಳಿದಾಗೂ ನಾವೇ ದೂರು ಕೊಟ್ಟಿದ್ದು, CT ರವಿ ಹೇಳಿದಾಗೂ ಹೇಳಿರೋದನ್ನ ಹೇಳ್ಬಿಟ್ಟು ರಾಜ್ಯದ ಜನ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಗೊತ್ತಿಲ್ಲ, ನಾನು ಬಾಯಿ ತಪ್ಪು ಹೇಳಿದೆ ಅಂತ ಹೇಳ್ತಕ್ಕಂಥ ಯಾರಾದರೂ ಹುಟ್ಟು ಸುಳ್ಳುಗಾರರು ಇದ್ದರೆ ಅದು BJP ಅವರು. ಆದ್ದರಿಂದ ಸುಳ್ಳಿಗೂ BJPಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಹುಟ್ಟಿದ್ದೇ ಸುಳ್ಳಿನಲ್ಲಿ. ಆದ್ದರಿಂದ ಪ್ರತಿನಿತ್ಯ ಸುಳ್ಳನ್ನ ಹೇಳಿ ಸತ್ಯ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಜನ ಅವ್ರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂತ, ಮೋದಿ ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೀನಾಯವಾಗಿ ಅವರ ಪಕ್ಷದವರು, ಅವರ ಮಾತೃ ಸಂಸ್ಥೆಯವರು ಈ ರೀತಿ ಟೀಕೆ ಮಾಡ್ತಾ ಇದ್ರು. ಅವರ ಬಾಯಿ ಮುಚ್ಚೋಷ್ಟು ಯೋಗ್ಯತೆ ಶಕ್ತಿ BJPಗೂ ಇಲ್ಲ, RSSಗೂ ಇಲ್ಲ ಅನ್ನೋದು ಬಹಿರಂಗ ಆಗಿದೆ. ಸೊ ನಿನ್ನೆ ಒಂದು ಭಾಷಣದಲ್ಲಿ ಕನ್ನಡಕ ಪಟವರು ಮುಸ್ಲಿಂ ಮಹಿಳೆ 7 ಮಕ್ಕಳುಗಳನ್ನ ನಾಯಕರ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೇ, ಹಿಂದೂ ಹೆಣ್ಮಕ್ಳು ಅಷ್ಟೇ ಹೆಚ್ಚಿನ ಮಕ್ಕಳು ಮಾಡ್ಕೊಳ್ಳಿ ಹಿಂದಿ ಹೇಳಿಕೆಗಾಗಿ. ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು ಆ ರೀತಿ ಹೇಳಿಕೆ ಕೊಡ್ತಾ ಇದ್ದಾನೆ ಅಂದರೆ ಅವನು ಯಾವ ಸಂಸ್ಥೆ, ಅವನ ಹಿನ್ನೆಲೆ ಏನು? ಆತ ಬಂದಿರೋದೇ RSS ಅಂತ ಹೇಳ್ತಾನೆ. RSSನಲ್ಲಿ ಈ ರೀತಿ ಮಹಿಳೆಯರನ್ನ ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಅದನ್ನು ಸಮರ್ಸ್ಕೊತಾ ಇದ್ದಾರೆ ಅಂದರೆ RSSನ ಅತ್ಯಂತ ಪ್ರಾಮಾಣಿಕರು ಹಿಂದೂ ಪ್ರೇಮಿಗಳು ಮಹಿಳೆಯರ ಬಗ್ಗೆ ಯಾವ ರೀತಿ ಕಾಳಜಿ ಹೊಂದಿದ್ದಾರೆ ಅನ್ನತಕ್ಕಂಥದ್ದನ್ನ ಅವರೇ ತಿಳಿಸ್ಬೇಕು. ಕಲ್ಲಡ್ಕರ್ ಪ್ರಭಾಕರ್ ನನ್ನ ಪ್ರಕಾರ ಅವನು RSSನಲ್ಲ, ಅವನೊಬ್ಬ ಆಫ್ಘಾನಿಸ್ತಾನದಲ್ಲಿ ಇರೋಂಥವ್ನು. ಯಾಕಂದ್ರೆ ಅವ್ರಿಗೆ ಮಹಿಳೆಯರು ಯಾರು ಪುರುಷರು ಯಾರು ಅಂತ ಗೊತ್ತಿರತಕ್ಕಂಥ ಕ್ರೂರರು ಅಂಥ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥವನು ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು ಪ್ರಾಮಾಣಿಕತೆಯನ್ನು ಯಾರಾದರೂ ಹೇಳ್ಬೇಕಂದ್ರೆ ಅದೀಗ RSS ಅವರೇ ಹೇಳಬೇಕು. RSSನಲ್ಲಿ ಈ ರೀತಿ ಅಲ್ಲ ರೀ, ದೇಶ ಪ್ರೇಮಿಗಳಿಗೆ ಮಹಿಳೆಯರಿಗೆ ಗೌರವ ಕೊಡೋಂಥವ್ರು, ಮಹಿಳೆಯರನ್ನ ದೇವರು ಅಂತ ಕಾಣೋಂಥವ್ರು RSSನವ್ರು ಈ ರೀತಿ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ RSSನವರು ಅಂತ ಹೇಳಿದ್ರೆ ಅವರು ಇನ್ನು ಎಷ್ಟು ಮಟ್ಟಿಗೆ ಇರಬೇಕು? ಅವನು RSS ಅಲ್ಲ, BJP ಏಜೆಂಟು. ಕಲ್ಲಡ್ಕರ್ ಪ್ರಭಾಕರ್ ಭಟ್ಟು BJP ಏಜೆಂಟು. RSS ಅನ್ನೋದನ್ನ ತೆಗೆದುಹಾಕ್ಬಿಟ್ಟು BJPಗೆ ಸೇರ್ಕೊಳ್ಳಿ, ಇಲ್ಲ
RSS ಅವರೇ ಇಲ್ಲ ಅವನು BJPನೂ ಇದ್ದಾನೆ RSSನಲ್ಲೂ ಇದ್ದಾನೆ ಅಂತ ಅವರೇ ಬಹಿರಂಗವಾಗಿ ಹೇಳಲಿ. ಆವಾಗ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ಅವ್ರು ಹೇಳಲಿ. ಇಲ್ಲಾಂದರೆ ರಾಜ್ಯದ ಜನತೆ ಸೂಕ್ತ ಕ್ರಮನ ಅವನ ಮೇಲೆ ತಗೊಳ್ತಾರೆ. ಭಾರತಾಂಬೆ ಕೂಡ ಏನು ಭಾರತಾಂಬೆ ಹೆಸರು ಹೇಳೋಷ್ಟು ಯೋಗ್ಯತೆಯೂ ಇಲ್ಲ. ಭಾರತಾಂಬೆ ಬಗ್ಗೆ ಇರತಕ್ಕಂಥ ಗೌರವ, ಅದಕ್ಕೆ ಅವ್ರ ಬಗ್ಗೆ ಇರತಕ್ಕಂಥ ಭಕ್ತಿನ ಇಂಥ ದರಿದ್ರ ಬೇವರ್ಸಿಗಳು ಬಾಯಿಂದೆಲ್ಲ ಕೇಳೋಂಥ ಅವಶ್ಯಕತೆ ಇಲ್ಲ. ಭಾರತಾಂಬೆ ಅಂದರೆ ಏನು ಅಂತ ಎಲ್ಲ ಇಡೀ ವಿಶ್ವಕ್ಕೆ ಗೊತ್ತಿದೆ, ಆಯಿತಾ. ನಾವು ಕರ್ನಾಟಕದಲ್ಲಿ ಏನು ಭುವನೇಶ್ವರಿ ತಾಯಿ ಅಂತೀವೋ ಹಂಗೆ ಭಾರತಾಂಬೆ ಅಂತ ಹೇಳ್ತೀವಿ. ಇವ್ರು ದೇವ್ರ ಹೆಸರು ಹೇಳೋಷ್ಟು ಯೋಗ್ಯತೆ ಇದೆಯಾ? ಯಾವ ದೇವ್ರಿಗೆ ಇವರು ಗೌರವ ಕೊಡ್ತಾರೆ? ಇವರು ಪ್ರತಿಯೊಬ್ಬ ಮಹಿಳೆಯರನ್ನು ಪ್ರತಿಯೊಬ್ಬರನ್ನು ಇವರು ಹೇಳಸಂಥ ವ್ಯಕ್ತಿಗಳು. ಆದ್ದರಿಂದ ಕಲ್ಲಡ್ಕರ್ ಪ್ರಭಾಕರ್ ಬಿಡಿ ಕರಾವಳಿ ಜನರೇ ಸೂಕ್ತ ಉತ್ತರನ ಕೊಡ್ತಾರೆ. ಹೆಣ್ಮಕ್ಳ ಮೇಲೆ ಯಾಕೆ ನಮ್ಮನ್ನು ಕೇಳೋದಲ್ಲ, ಅವನ್ನ ಕೇಳಬೇಕು. ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನ ಗೌರವ ಕೊಡಬೇಕು. ನಾಗರಿಕ ಸಮಾಜದಲ್ಲಿ ನಾಗರಿಕರಿಗೆ ಗೌರವ ಕೊಡಬೇಕು. ಗೌರವ ಅನ್ನೋದೇ ಕಲ್ತಿರತಕ್ಕಂಥ ಮೂರ್ಖರನ್ನ ಏನಂತ ಹೇಳ್ತಾರೆ, ಅಂಥ ಮೂರ್ಖರನ್ನ ಇವರು ಬೆಂಬಲಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು BJP ಹಾಗೂ RSSನ ಸಂಸ್ಕೃತಿ ಏನಂತ ಈಗ ಪ್ರತಿದಿನ ಬಹಿರಂಗ ಆಗ್ತಾ ಇದೆ. ಈಗ ಕಳೆದ ಚಳಿಗಾಲ ಅಧಿವೇಶನದಲ್ಲಿ CT ರವಿ ಅವರು ಲಕ್ಷ್ಮೀ ಬೇಡ್ಕರ್ ಬಗ್ಗೆ ಮಾತಾಡಿದ್ದು ಒಂದು ರೀತಿ, MS ರವಿಕುಮಾರ್ ಕೂಡ ಒಂದು ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಒಂದು ಮಾತಾಡಿದ ರೀತಿ. ಈಗ ಶಾಲಿನಿ ರಜನೀಶ್ ಬಗ್ಗೆ ಹೇಳಿದಾಗೂ ನಾವೇ ದೂರು ಕೊಟ್ಟಿದ್ದು, CT ರವಿ ಹೇಳಿದಾಗೂ ಹೇಳಿರೋದನ್ನ ಹೇಳ್ಬಿಟ್ಟು ರಾಜ್ಯದ ಜನ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಗೊತ್ತಿಲ್ಲ, ನಾನು ಬಾಯಿ ತಪ್ಪು ಹೇಳಿದೆ ಅಂತ ಹೇಳ್ತಕ್ಕಂಥ ಯಾರಾದರೂ ಹುಟ್ಟು ಸುಳ್ಳುಗಾರರು ಇದ್ದರೆ ಅದು BJP ಅವರು. ಆದ್ದರಿಂದ ಸುಳ್ಳಿಗೂ BJPಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಹುಟ್ಟಿದ್ದೇ ಸುಳ್ಳಿನಲ್ಲಿ. ಆದ್ದರಿಂದ ಪ್ರತಿನಿತ್ಯ ಸುಳ್ಳನ್ನ ಹೇಳಿ ಸತ್ಯ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಜನ ಅವ್ರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂತ. ಮೋದಿ ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೀನಾಯವಾಗಿ ಅವರ ಪಕ್ಷದವರು ಅವರ ಮಾತೃ ಸಂಸ್ಥೆಯವರು ಈ ರೀತಿ ಟೀಕೆ ಮಾಡ್ತಾ ಇದ್ರು. ಅವರ ಬಾಯಿ ಮುಚ್ಚೋಷ್ಟು ಯೋಗ್ಯತೆ ಶಕ್ತಿ BJPಗೂ ಇಲ್ಲ, RSSಗೂ ಇಲ್ಲ ಅನ್ನೋದು ಬಹಿರಂಗ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.